ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರುವ ಎಲ್ಲ ನನ್ನ ಸಹೋದರ ಸಹೋದರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಹಾಗೂ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನೇಕರಿಗೆ ದೇವರ ವಾಕ್ಯಗಳನ್ನು, ಲೇಖನಸಾರದ ವಾಕ್ಯಗಳನ್ನು ಶೇರ್ ಮಾಡಿ ನಮ್ಮ ಚಾನಲ್ ಮುಖಾಂತರವಾಗಿ. ಇವತ್ತು ಈ ತಮ್ಲೈನ್ ನೋಡಿದವರು ಕೆಲವರು ಯೋಚನೆ ಮಾಡಿರ್ಬೋದು, ಏನಪ್ಪ ಸಾಸಿವೆ ಕಾಳಿನ ಸಾಮ್ಯ ತಳ್ಳಿದ್ದಾರೆ, ಕೆಳಗೆ ನೋಡಿದ್ರೆ ಮೆಗಾ ಚರ್ಚ್ ಹಾಕಿದ್ದಾರೆ, ಇದಕ್ಕೆ ಸಂಬಂಧ ಏನು ಅಂತೇಳಿ, ಏನು ಮಾತಾಡೋಕ್ಕೆ ಈ ಪಾಸ್ ಹೊರಟಿದ್ದಾರೆ ಅಂತೇಳಿ ಅನೇಕ ಯೋಚನೆ ಮಾಡಿರ್ಬೋದು. ಆದರೆ ದೇವ್ರ ಮಕ್ಕಳೇ, ಈ ಲೇಖನವನ್ನು ನೀವೇನ ಈ ವಿಡಿಯೋದಲ್ಲಿ ನೋಡಿದ್ಮೇಲೆ ನಿಮಗೆ ಅನೇಕರು ಈ ವಾಕ್ಯವನ್ನು ನೆಕ್ಸ್ಟ್ ಬೋಧನೆ ಮಾಡುವಾಗ ನೀವು ಅದನ್ನು ಏನು ತಗೊಳಲ್ಲ, ಇದು ಕರೆಕ್ಟ್ ತಗೊಳಲ್ಲ. ಈ ವಾಕ್ಯ ಅಷ್ಟು ಪರ್ಫೆಕ್ಟ್ ಆಗಿ ಈ ವಾಕ್ಯದ ಅರ್ಥವನ್ನ ನಾನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅನೇಕರು ಈ ವಾಕ್ಯಗಳನ್ನು, ಅನೇಕ ಮೆಸೇಜ್ಗಳನ್ನು ಕೇಳಿರ್ಬೋದು. ಆದರೆ ಇಲ್ಲಿ ದೇವರು ಏನು ಹೇಳಕ್ಕೆ ಒಂದು ವಿಶ್ವಾಸಿಗೆ ಹೊರಟಿದ್ದಾನೆ, ಏನು ದೇವರ ಮಕ್ಕಳಿಗೆ ದೇವರು ಹೇಳಕ್ಕೆ ಏನು ಹೊರಟೋಯ್ದಾನೆ ಅನ್ನೋ ಒಂದು ವಾಕ್ಯದ ವಿವರಣೆಯನ್ನ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ದೇವರ ಮಕ್ಕಳೇ, ಇವತ್ತು ನಾವು ಚಿಂತೆ ಮಾಡುವ ಒಂದು ಅಧ್ಯಾಯ ಯಾವ್ದಂದ್ರೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 31-32 ಎರಡೇ ವಚನದಲ್ಲಿ ಇವತ್ತು ದೇವರು ಒಂದು ಸಾಮ್ಯವನ್ನು ಹೇಳಿದ್ದಾರೆ. ಏನಪ್ಪಾ ಸಾಮ್ಯ ಅಂದ್ರೆ, ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿ ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಇಷ್ಟ ಇಲ್ಲಿ ದೇವರೇನು ಹೇಳಿದ್ದಾರೆ, ಪರಲೋಕ ರಾಜ್ಯದ ಕುರಿತು ಈ 13ನೇ ಅಧ್ಯಾಯದಲ್ಲಿ ಸಾಮ್ಯಗಳ ರೂಪದಲ್ಲಿ ಹೇಳ್ಕೊಂಡ್ಬಂದಿದ್ದಾರೆ. ಅದರಲ್ಲಿ 2 ವಚನದಲ್ಲಿ ಈ ಒಂದು ಸಾಮ್ಯವನ್ನು ಹೇಳಿದ್ದಾರೆ. ಅದರ ವಿವರಣೆಯನ್ನ ದೇವರು ಎಕ್ಸ್ಪ್ಲೇನ್ ಮಾಡಿಲ್ಲ ಅಲ್ಲಿ. ಆದರೆ ಅನೇಕ ಬೋಧಕರು ಅದನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ, ಅನೇಕ ಮೆಸೇಜ್ಗಳನ್ನು ನೀವು ಕೇಳಿದ್ದೀರಿ. ಆದರೆ ಈ ಒಂದು ಪಾಯಿಂಟ್ ಅನ್ನು ಅನೇಕರು 95% ಮಿಸ್ ಮಾಡಿರ್ಬೋದು. ಆದರೆ ಇವತ್ತು ಅದನ್ನ ಹೇಳಲು, ವಿಶ್ವಾಸಿಗಳ ಮುಂದೆ ಅದನ್ನು ತರಲು ದೇವರು ನಮಗೆ ಕೃಪೆ ಮಾಡಿಕೊಟ್ಟಿದ್ದಾರೆ. ಅದರ ವಾಕ್ಯದ ಕಡೆಗೆ ನಾವು ಹೋಗುವಂತರ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಏನಂದ್ರೆ, ಒಂದು ಸಾಮ್ಯವನ್ನ ದೇವರು ಹೇಳ್ತಾ ಇದ್ದಾರೆ. ಏನಂದ್ರೆ, ಅದೇನೆಂದರೆ ಪರಲೋಕ ರಾಜ್ಯವು ಒಂದು ಸಾಸಿವೆ ಕಾಳಿಗೆ ಏನಾಗಿದೆ ಅಂತೆ, ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ನಾನು ಫಸ್ಟ್ ನೀವು ಕೇಳಿರೋ ಒಂದು ಮೆಸೇಜ್ ಅನ್ನ ಒಂದು 2 ನಿಮಿಷ ಅದನ್ನು ಹೇಳ್ಬಿಡ್ತೀನಿ. ಏನಂದ್ರೆ, ಸಾಸಿವೆ ಕಾಳು ಪರಲೋಕದ ರಾಜ್ಯಕ್ಕೆ ಹೋಲಿಕೆ ಆಗಿದೆ. ಅದನ್ನ ಬಿತ್ತಿದಾಗ ಅದೇನಾಗುತ್ತಂತೆ, ದೊಡ್ಡ ಮರವಾಗುತ್ತದೆ. ಮರವಾದಾಗ ಅನೇಕ ಜಾತಿ ಧರ್ಮದವರು ಎಲ್ಲ ಬಂದು ಸೇರಿ ಅದರಲ್ಲಿ ಏನಾಗ್ತಾರೆ, ನೆಲೆಗೊಳ್ತಾರೆ, ಅದರಲ್ಲಿ ಆಶ್ರಯ ಪಡಿತಾರೆ. ಈ ಪರಲೋಕ ರಾಜ್ಯ ಸುವಾರ್ತೆ ಅನ್ನೋದು ಒಂದು ಚಿಕ್ಕ ಒಂದು ಬೀಜವಾದರೂ ಅದರ ಬೆಳೆಯೋದು ದೊಡ್ಡ ಮರವಾಗಿ ಅಂತೇಳಿ ನೀವು ಈ ಮೆಸೇಜ್ ಅನ್ನು ಕೇಳಿದ್ದೀರಿ. ಇದನ್ನ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಒಂದು ಕಡೆ ಇಟ್ಕೊಂಡು ಈಗ ನಾನು ಹೇಳುವ ವಚನಗಳನ್ನ, ನಾನು ಹೇಳುವ ಒಂದು ವಿವರಣೆಯನ್ನ ನೀವು ಕೇಳ್ರಿ. ಏನಪ್ಪಾ ಅಂದ್ರೆ, ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಏನಂತೆ, ಪರಲೋಕ ರಾಜ್ಯವು ಒಂದು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಇಷ್ಟಕ್ಕೂ ಯೇಸು ಕ್ರಿಸ್ತನು ಆ ಸಾಸಿವೆ ಕಾಳನ್ನ ಏನಕ್ಕೆ ತೆಗೆದುಕೊಂಡ್ರಂದ್ರೆ, ಆ ದೇವರು ಇರುವಂತ ಆ ಪ್ರಾಂತ್ಯದಲ್ಲಿ ಆತನು ಸುವಾರ್ತೆ ಸಾರುವ ಈ ಹೇಳುವ ಸಂದರ್ಭದಲ್ಲಿ ಸಾಸಿವೆ ಕಾಳು ಅಲ್ಲಿ ಏನಾಗಿತ್ತು, ಒಂದು ಸಣ್ಣ ಒಂದು ಕಾಳಾಗಿತ್ತು. ಅದಕ್ಕೋಸ್ಕರ ಸಾಸಿವೆ ಕಾಳನ್ನ ಯೇಸು ಕ್ರಿಸ್ತನು ತೆಗೆದುಕೊಂಡಿದ್ದಾನೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಒಬ್ಬ ಮನುಷ್ಯನು ಅಂದ್ರೆ ಅಲ್ಲಿ ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನು ಏನಂತೆ, ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ತನ್ನ ಹೊಲ ಅಂದ್ರೆ ಲೋಕಕ್ಕೆ ಏನಂತೆ, ಯೇಸು ಕ್ರಿಸ್ತನು ದೇವರ ರಾಜ್ಯದ ಕುರಿತು ಏನಾಗ್ತಾ ಇದ್ದಾನೆ, ಬಿತ್ತುತ್ತಾ ಇದ್ದಾನಂತೆ. ಇದನ್ನ ಲೋಕದಲ್ಲಿ ಹೊಲದಲ್ಲಿ ಅನ್ನೋದನ್ನ ನಾವು ಹೇಗೆ ತೆಗೆದುಕೊಬೇಕಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 13:38 ಹೊಲ ಅನ್ನೋದು ಏನಾಗಿದೆ, ಲೋಕ ಅಂತೇಳಿ ನಾವು ಅದರ ಹಿಂದಿನ ಇದರಲ್ಲಿ ನಾವು ವಚನಗಳಲ್ಲಿ ನೋಡಬಹುದು. ದೇವರ ಮಕ್ಕಳೇ,
ಇಲ್ಲಿ ತನಕ ಯಾವುದೇ ಒಂದು ತೊಂದರೆ ಇಲ್ಲ, ಒಂದು ತೊಡಕಿಲ್ಲ, ಎಲ್ಲ ನೀಟಾಗಿ ಏನಾಗುತ್ತೆ, ವಾಕ್ಯ ಅರ್ಥ ಆಗುತ್ತೆ. ಏನಂತೆ, ಒಬ್ಬ ಪರಲೋಕ ರಾಜ್ಯದ ಏನಾಗಿದೆ ಅಂತೆ, ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ಒಬ್ಬ ಮನುಷ್ಯನು ಅಂದ್ರೆ ಯೇಸು ಸ್ವಾಮಿ ಅದನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾ ಇದಾರೆ, ಲೋಕಕ್ಕೆ ಏನಾಗ್ತಾ ಇದಾರೆ, ಬಿತ್ತುತ್ತಾ ಇದಾರೆ ವಚನಗಳನ್ನ, ದೇವರ ವಾಕ್ಯವನ್ನ, ದೇವರ ಸುವಾರ್ತೆಯನ್ನ, ದೇವರ ರಾಜ್ಯದ ಕುರಿತು ಏನಾಗ್ತಾ ಇದಾರೆ, ದೇವರು ಲೋಕಕ್ಕೆ ಏನಾಗ್ತಾ ಇದ್ದಾನೆ, ಸಾರ್ತಾ ಇದಾರೆ. ಇಲ್ಲಿ ತನಕ ಯಾವುದೇ ಒಂದು ಗೊಂದಲ ಇಲ್ಲ, ಇಲ್ಲಿ ತನಕ ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲ. ಆದ್ರೆ ಮುಂದಿನ ವಚನವನ್ನ ನೋಡೋಣ. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ ಅಂತೆ. ಏನದೇ ಅದು, ನಾನು ಅವಾಗ ಹೇಳಿದಂಗೆ ಅದೇನಾಗಿದೆ, ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ, ಬೆಳೆದ ಮೇಲೆ ಕಾಯಿ ಪಲ್ಯಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಇಲ್ಲಿ ನಮಗೆ ಅರ್ಥ ಆಗ್ಬೇಕಾಗಿರೋದು ಏನಂದ್ರೆ, ಅದನ್ನ ಬಿತ್ತದ ಮೇಲೆ ಅದು ಬೆಳೆದಾಗ ಎಲ್ಲ ಗಿಡ ಏನಂತೆ ಕಾಯಿ ಪಲ್ಯ ಗಿಡಗಳಿಗಿಂತ ಅದೇನಾಗ್ತದೆ ಅಂತೆ, ಈ ಸಾಸಿವೆ ಕಾಳಿನ ಗಿಡವಾಗಬೇಕಾಗಿರೋದು ಏನಾಗಿದೆ, ಮರವಾಗುತ್ತದೆ. ದೇವರ ಮಕ್ಕಳೇ, ಈ ಸಾಸಿವೆ ಕಾಳನ್ನು ಒಂದು ಬೀಜವನ್ನು ಬಿತ್ತಿದಾಗ ಅದು ಸುಮಾರು 1 ಮೀಟರ್ ಒಳಗೆ ಅದು ಬೆಳೆದು ನಿಂತೋಗುತ್ತೆ. ಅದು ಮರವಾಗಲು ಅಸಾಧ್ಯ. ಯಾವುದು, ಸಾಸಿವೆ ಕಾಳಿನ ಮರಾತ್ ನೀವೆಲ್ಲೂ ಕೇಳಿರಲ್ಲ. ಸಾಸಿವೆ ಕಾಳಿನ ಗಿಡ ಕೇಳಿರ್ತೀರ ಹೊರತು ಸಾಸಿವೆ ಕಾಳಿನ ಮರಾತ ನೀವು ಎಲ್ಲೂ ನಿಮ್ಮ ಜೀವನದಲ್ಲಿ ಕೇಳಿರಲ್ಲ. ಏಕೆ ಯೇಸು ಕ್ರಿಸ್ತನ್ ಇದನ್ನ ಮರಾತ ಉಲ್ಲೇಖ ಮಾಡಿದನು ಅಂತ ಅನ್ನೋದು ಅಲ್ಲಿ ಒಂದು ಕನ್ಫ್ಯೂಷನ್. ದೇವರ ಮಕ್ಕಳೇ, ಇದು ಬಯೋಲಾಜಿಕಲಿ ನಾವು ಇದು ಇಂಪಾಸಿಬಲ್. ಇದು ಪ್ರಕೃತಿಗೆ ಇದು ವಿರುದ್ಧವಾಗಿ ಮರ ಬೆಳೆಯಲು ಚಾನ್ಸ್ ಇಲ್ಲ. ಇದರ ಒಂದು ಧರ್ಮ ಏನಂದ್ರೆ, 3 ಮೀಟರ್ ಅದು ಉದ್ದ ಬೆಳಿಬಹುದು ಹೊರತು ಮರವಾಗಲು ಅದು ಚಾನ್ಸ್ ಇಲ್ಲ. ಆದ್ರೆ ಇಲ್ಲಿ ದೇವರು ಏನ್ ಹೇಳ್ತದಂತೆ, ಕಾಯಿ ಪಳ್ಳ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತದೆ. ಏನಂತೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಈ ಒಂದು ಸಾಸಿವೆ ಕಾಳಿನ ಗಿಡವಾಗಿ ಬೇಕಾಗಿರೋದು ಮರವಾಗಿ, ಆ ಮರದಲ್ಲಿ ಏನಾಗ್ತಂತೆ, ಅದು ಬಂದು ಕೊಂಬೆಗಳಲ್ಲಿ ವಾಸ ಮಾಡುವಷ್ಟು ಏನಾಗಿದೆ ಅಂತೆ, ದೊಡ್ಡ ಮರವಾಗಿದೆ ಅಂತೆ. ಒಂದು ಪಕ್ಷಿ ಅದರಲ್ಲಿ ಬಂದು ಸೇರಿದಾಗ ಅದರ ಸಹಪಾಠಿಗಳನ್ನ, ಅದಕ್ಕೆ ಬೇಕಾಗಿರೋದನ್ನ ಎಲ್ಲವನ್ನ ತೆಗೆದುಕೊಂಡು ಬಂದು ಅದೆಲ್ಲಾಗ್ತದೆ, ಕೊಂಬೆಗಳಲ್ಲಿ ಏನಾಗ್ತದೆ ಅಂತೆ, ಅದು ವಾಸ ಮಾಡೋಷ್ಟು ಮರ ಏನಾಗಿದೆ ಅಂತೆ, ದೊಡ್ಡದಾಗಿದೆ ಅಂತ. ಇಲ್ಲಿ ನಮಗೆ ಕನ್ಫ್ಯೂಸ್ ಆಗೋದು ಏನು ಕನ್ಫ್ಯೂಸ್ ಆಗುತ್ತಂದ್ರೆ, ಒಂದು ಸಾಸಿವೆ ಕಾಳಿನಲ್ಲಿ ನಿಮ್ಮ ಜೀವನದಲ್ಲಿ ನೀವು ನೋಡುವುದಾದ್ರೆ, ಸಾಸಿವೆ ಗಿಡದಲ್ಲಿ ಪಕ್ಷಿಗಳು ಬಂದು ಗೂಡು ಕಟ್ಟಿ ಮರವಾಗಿರುವುದನ್ನ ನೀವು ನಿಮ್ಮ ಜೀವನದಲ್ಲಿ ನೋಡಕ್ಕಾಗೋದಿಲ್ಲ. ಆದರೆ ಯೇಸು ಕ್ರಿಸ್ತನ್ ಯಾಕೆ ಅದನ್ನು ಹೇಳಿದ್ರು ಅಂತಂದ್ರೆ, ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಸುವಾರ್ತೆಯನ್ನು ಹೇಳಿದಾಗ ಅದನ್ನು ಅಂಗೀಕಾರ ಮಾಡಿಕೊಂಡ ಸಭೆಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಭೆ ಬೆಳೆದ ನಂತರ ಹೇಗಿರುತ್ತೆ ಅನ್ನೋದು ಯೇಸು ಕ್ರಿಸ್ತನು ಮುಂದಿನ ಒಂದು ಭವಿಷ್ಯವನ್ನ ಹೇಳ್ತಾ ಇದ್ದಾನೆ. ಏನಂದ್ರೆ, ನಾವು ಸಭೆಗಳ ಚರಿತ್ರವನ್ನ, ನಾವು ಇತಿಹಾಸವನ್ನ ನೋಡ್ಕೊಂಡ್ ಬಂದಾಗ ನಾವು ಸಭೆಗಳು ಬೆಳುತ್ತಾ ಅಪೊಸ್ತಲರು ಹೋದ ಮೇಲೆ ಬೆಳೆದುಕೊಂಡು ಬರ್ತಾವಾಗ 400 ವರ್ಷಗಳ ನಂತರ ಈ ಕಾನ್ಸ್ಟಂಟ್ ಅನ್ನೋ ಒಬ್ಬ ರಾಜ ಏನು ಮಾಡ್ತಾನಂದ್ರೆ, ಈ ಒಂದು ಸಭೆಗಳನ್ನು ಯೂನಿವರ್ಸಲ್ ಮಾಡಕ್ಕೆ ಶುರು ಮಾಡ್ತಾನೆ. ಎಲ್ಲ ಪ್ರಪಂಚದಲ್ಲಿ ಸಭೆಗಳು, ಸುವಾರ್ತೆಗಳು ಸಡನ್ ಆಗಿ ಬೆಳೆದ ನಂತರ ಈ ಸಭೆಗಳಲ್ಲಿ ಏನಾಗುತ್ತಂದ್ರೆ, ಅನೇಕ ಸಭೆಯ ಒಳಗೆ ನಿಪೋಟಿಸಮ್ಮು, ರಾಜಕೀಯ, ಕರಪ್ಷನ್ನು, ಒಳಗಡೆ ತಾರತಮ್ಯ, ಅನ್ಯಾಯ, ಮೋಸ, ಹಣದಾಸೆ ಇವೆಲ್ಲ ಏನಾಗುತ್ತಂತೆ, ಸಭೆಗಳ ಒಳಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಇಲ್ಲಿ ಯೇಸು ಕ್ರಿಸ್ತನು ಏನು ಹೇಳಕ್ ಹೋಗಿದ್ದಾನಂದ್ರೆ, ಒಂದು ಸುವಾರ್ತೆ ಎಂಬ ಬೀಜ ಲೋಕಕ್ಕೆ ಬಿದ್ದು ಅದು ಈ ಮರ ಅನ್ನೋದು ಇದನ್ನೋದು ದೇವರು ಏನು ಹೋಲಿಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಸಭೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಆ ಸಭೆ ಅನ್ನೋದು ಏನಾಗ್ತದೆ, ಎಮ್ಮರವಾಗಿ ಬೆಳೆದು ಅದರಲ್ಲಿ ಪಕ್ಷಿಗಳು ಏನಾಗ್ತಾ ಇದೆ ಅಂದ್ರೆ ಬಂದು ಹೋಗ್ತಾ ಇದೆ. ಇವಾಗ ಈ ಪಕ್ಷಿಗಳನ್ನ ಅನೇಕರು ಏನು ಮಾಡ್ತಾರೆ ಅಂದ್ರೆ, ಎಲ್ಲ ಜಾತಿ ಜನಾಂಗಗಳು ಬಂದು ಅಲ್ಲಿ ವಾಸ ಮಾಡ್ತದೆ ಎಂಬ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾತಾಡ್ತಾರೆ. ಆದರೆ ಯೇಸು ಕ್ರಿಸ್ತನು ಈ ಪಕ್ಷಿಗಳನ್ನ ಏನಕ್ಕೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ಅಂದ್ರೆ,
ನಾವು ನೋಡುವುದಾದರೆ ಮತ್ತಾಯನ ಬರೆದ ಸುವಾರ್ತೆ 13:38 ಹೇಳ್ತದಂದ್ರೆ, ಬಿತ್ತುವವನು ಬೀಜವನ್ನು ಬಿತ್ತದಾಗ ಹೋದಾಗ ಆ ಬೀಜಗಳನ್ನು ಕೆಲವು ಏನಂತೆ ಪಕ್ಷಿಗಳು ಎತ್ಕೊಂಡು ಹೋಗಿದ್ದು. ಅದನ್ನು ನಾವು ಏನು ಹೋಲಿಕೆ ಮಾಡ್ತೀರಿ ಅಂದರೆ ಸೈತಾನನಿಗೆ ಹೋಲಿಕೆ ಮಾಡ್ತೀವಿ. ಇನ್ನು ಕೆಲವು ನಾವು ನೋಡೋದಾದರೆ ಪಕ್ಷಿಗಳನ್ನು ಸೈತಾನನಿಗೆ, ಸುಳ್ಳು ಬೋಧಕರಿಗೆ, ಸುಳ್ಳು ಪ್ರವಾದಿಗಳಿಗೆ ನಾವೇನು ಮಾಡ್ತೀರಿ, ಹೋಲಿಕೆ ಮಾಡುವಂಥರಾಗ್ತೀರಿ. ನಮಗೆ ಇನ್ನೂ ಅರ್ಥ ಆಗಬೇಕಂದ್ರೆ ನಾವು ಪ್ರಕಟಣೆ 8ನೇ ಅಧ್ಯಾಯ ಅದರಲ್ಲಿ 2ನೇ ವಚನವನ್ನು ನೋಡಿದಾಗ, ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಿದ್ದಳು, ಬಾಬೆಲ್ ಎಂಬ ಮಹಾನಗರಿ ಬಿದ್ದಳು, ದೆವ್ವಗಳು ವಾಸಸ್ಥಳವು, ಅಶುದ್ಧಾತ್ಮಗಳ ಆಕಾಶವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಕಾಶವು ಆದಳು. ಎಲ್ಲ ಜನಾಂಗಗಳು ಅವಳ ಅತಿ ಜಾರತೆ ಎಂಬ ದ್ರಾಕ್ಷಾರಸವನ್ನು ಕುಡಿದರು. ಇಲ್ಲಿ ನೋಡೋದಾದರೆ ಪಕ್ಷಿಗಳ ಆಶೆಯೂ ಆದಳಂತೆ. ಏನಂತೆ, ಎಲ್ಲ ಸಕಲ ವಿಧವಾದ ಅಶುದ್ಧಾತ್ಮಗಳಿಗೆ, ದೆವ್ವಗಳು ವಾಸ ಮಾಡುವ ಸ್ಥಾನ ಏನಾಗಿತ್ತಂತೆ, ಈ ಪಕ್ಷಿಗಳ ಆಶ್ರಯವಾಗಿತ್ತಂತೆ. ದೇವರ ಮಕ್ಕಳೇ, ಇಲ್ಲಿ ಪಕ್ಷಿಗಳನ್ನು ಏನು ಹೋಲಿಕೆ ಮಾಡ್ತಾ ಇದ್ದಾರೆ ಅಂದರೆ, ಯೇಸು ಕ್ರಿಸ್ತನು ಸೈತಾನನಿಗೆ, ಸುಳ್ಳು ಬೋಧಕರಿಗೆ, ಸುಳ್ಳು ಪ್ರವಾದಿಗಳಿಗೆ ಯೇಸು ಕ್ರಿಸ್ತನು ಈ ಪಕ್ಷಿಗಳನ್ನು ಹೋಲಿಕೆ ಮಾಡ್ತಾ ಇದ್ದಾರೆ. ಪರಲೋಕ ರಾಜ್ಯವು ಏನಾಗಿದೆ ಅಂತೆ, ದಾರಿ ಬಿಕ್ಕಟ್ಟು, ಅದಕ್ಕೆ ಸ್ವಲ್ಪ ಜನ ಮಾತ್ರ ಹೋಗ್ತಾರೆ. ಇಲ್ಲಿ ನೋಡಬೇಕಾದ್ರೆ ನಾವು ಸಭೆ ಏನಾಗಿದಂತೆ, ಪ್ರೀತ ಬೆಳೆದೋದಾಗ ಪಕ್ಷಿಗಳು ಬಂದು ಅದರಲ್ಲಿ ಕುತ್ಕೊಂಡು ವ್ಯಭಿಚಾರ ಅನ್ನೋದು ಸಭೆಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ನಿಪೋಟಿಸಮ್ ಒಂದು ಸ್ಟಾರ್ಟ್ ಆಗ್ತಾ ಇದೆ, ರಾಜಕೀಯ ಸ್ಟಾರ್ಟ್ ಆಗ್ತಾ ಇದೆ, ತಾರತಮ್ಯ ಸ್ಟಾರ್ಟ್ ಆಗ್ತಾ ಇದೆ, ಮೋಸ ಸ್ಟಾರ್ಟ್ ಆಗ್ತಾ ಇದೆ, ಹಣದಾಸೆ ಕೂಡ ಏನಾಗಿದೆ ಅಂತೆ ಸಭೆಗಳಲ್ಲಿ ಏನಾಗ್ತದೆ, ಸ್ಟಾರ್ಟ್ ಆಗ್ತಾ ಇದೆ. ಮರ ಆ ಗಿಡವಾಗಿದ್ರೆ ಯಾವುದು ತಲೆನೋವು ಇರ್ತಾ ಇರಲಿಲ್ಲ, ಯಾಕಂದ್ರೆ ಯಾವ ಪಕ್ಷಿನೂ ಅದ್ರೊಳಗೆ ಬರ್ತಾ ಇರಲಿಲ್ಲ. ಯಾಗ ಈ ರಾಜ ಅನ್ನೋನು, ನಾನು ಯೇಸು ಕ್ರಿಸ್ತರ ಸತ್ಯ ಪುನರುತ್ಥಾನದ ನಂತರ 400 ವರ್ಷಗಳ 4ನೇ ಶತಮಾನದಲ್ಲಿ ಈ ಒಂದು ಕ್ರಿಸ್ತನ ಸುವಾರ್ತೆಯನ್ನು ಯೂನಿವರ್ಸಲ್ ಆಯಿತೋ, ಸಡನ್ ಆಗಿ ಬೆಳೀತೋ, ಹೇಗೆ ಈ ಸಾಸಿವೆ ಕಾಳು ಹೇಗೆ ಮರವಾಗಿ ನಿಲ್ತೋ, ಅಲ್ಲಿ ಏನಾಯ್ತಂತೆ, ಸಭೆಗಳಲ್ಲಿ ಅನೇಕ ಕುಯುಕ್ತಿಗಳು ಏನಾಯಿತು, ಸ್ಟಾರ್ಟ್ ಆಯಿತು. ಇವತ್ತು ದೇವರ ಮಕ್ಕಳೇ, ನಾನು ದೊಡ್ಡ ಸಭೆಗಳಿಗೆ ವಿರುದ್ಧವಾಗಿ ಏನು ಮಾತಾಡ್ತಲ್ಲ, ಆದರೆ ಅನೇಕರು ಇವತ್ತು ಏನು ಮಾಡಲು ಹೊರಡ್ತಾ ಇದ್ದಾರೆ ಅಂದರೆ, ಸಭೆ ಅಂದರೆ ಏನು, ಸಭೆ ಅಂದರೆ ಇವತ್ತು ನಮ್ಮಲ್ಲಿ 100 ಆತ್ಮ ಇದ್ದರೆ ನಾಳೆ ವರ್ಷ ನಾವೇನು ಮಾಡಬೇಕು, 200 ಆತ್ಮ ಸಂಪಾದನೆ ಮಾಡಿದ್ರೆ ಅದೇನಾಗುತ್ತೆ, ಬೆಳೀತದೆ ಸಭೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಸಭೆ ಅಂದರೆ ಏನು, ಸಭೆಯಲ್ಲಿ ಹೇಗಿರಬೇಕು, ಸಭೆ ಅನ್ನೋದು ಹೆಂಗಿರಬೇಕು ಅಂದರೆ, ದೇವರ ಮಕ್ಕಳೇ, ಒಬ್ಬ ವಿಶ್ವಾಸಿ ಏನಾಗಬೇಕಂತೆ, ಶಿಷ್ಯನಾಗಬೇಕಂತೆ, ಶಿಷ್ಯನು ಏನಾಗಬೇಕು, ಸೇವಕನಾಗಬೇಕಂತೆ, ಆ ಸೇವಕನು ಮತ್ತೆ ಏನಾಗಬೇಕಂತೆ, ಇನ್ನೊಬ್ಬನ ಶಿಷ್ಯನನ್ನು ರೆಡಿ ಮಾಡಬೇಕು, ಒಬ್ಬ ಶಿಷ್ಯನು ಮತ್ತೆ ಏನಾಗಬೇಕಂತೆ, ಇನ್ನೊಬ್ಬನ ಸೇವಕನನ್ನು ರೆಡಿ ಮಾಡಬೇಕು. ಇದು ಸಭೆಯ ಬೆಳವಣಿಗೆ. ಆದರೆ ಈ ಎಮ್ಮರವಾಗಿ ನಿಂತ ಈ ಮೆಗಾ ಚರ್ಚಸ್ಸು ಇವತ್ತು ಎಲ್ಲರೂ ಏನಂದರೆ, ನಮ್ಮ ಚರ್ಚು ಮೆಗಾ ಚರ್ಚ್ ಆಗಬೇಕು, ನಮ್ಮದು 1 ಎಕರೆ ಜಾಗದಲ್ಲಿ ಚರ್ಚ್ ಕಟ್ಟಬೇಕು, ನಾವು ಏನು ಮಾಡಬೇಕು, ದೊಡ್ಡ ದೊಡ್ಡ ಸಭೆಗಳನ್ನು ಮಾಡ್ಕೋಬೇಕು. ತಪ್ಪೇನಿಲ್ಲ, ಮಾಡ್ಕೊಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಾನು ಹೇಳಲು ಹೊರಟಿರೋದೇನೆಂದರೆ, ಆ ಸಭೆಯಲ್ಲಿ ಆತ್ಮಿಕವಾಗಿ ಇದೆಯಾ. ಇವತ್ತು ಅನೇಕರು ಆ ಸಭೆಗಳಲ್ಲಿ ಹೋಗ್ತಾ ಇದ್ದಾರೆ, ಮೆಗಾ ಚರ್ಚ್ ಸಭೆಗಳಿಗೆ ಹೋಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸಭೆಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ಆ ಸಭೆಯಲ್ಲಿ ನೀವು ಏನಕ್ಕೆ ಯೇಸು ಕ್ರಿಸ್ತನ ಬಂದರೆ ಅಂತ ಒಂದು ವಿಶ್ವಾಸ ನಾವು ಕೇಳಿದ್ರೆ, ಯೇಸು ನಮಗೆ ಮೊಣಕಾಲು ಸೌಖ್ಯ ಮಾಡೋದು, ಯೇಸು ನಮಗೆ ತಲೆನೋವು ಇತ್ತು, ತಲೆನೋವು ಸೌಖ್ಯ ಆಯಿತು, ದೇವರು ನಮಗೆ ಮಕ್ಕಳಿರಲಿಲ್ಲ, ಮಕ್ಕಳು ಕೊಟ್ಟರು, ಇನ್ನೊಬ್ಬರು ನಮಗೆ ಏನೂ ಇರಲಿಲ್ಲ, ಸಾಲಗಳಲ್ಲಿದ್ದರೆ ಎಲ್ಲ ತೀರೋಗಿ ನಾವು ಏನಾಗ್ತಿದ್ದೀರಿ, ಯೇಸು ಕ್ರಿಸ್ತನ ಬಳಿ ಬರ್ತಾ ಇದ್ದೀನಿ ಅಂತೇಳಿ ಅನೇಕರು ಈ ಒಂದು ಅದ್ಭುತ ಕಾರ್ಯಗಳನ್ನು ಹೇಳ್ತಾರೆ ಹೊರತು, ರಕ್ಷಣೆ ಏನಕ್ಕೆ ನಾನು ರಕ್ಷಣೆ ಹೊಂದಿದ್ದೀನಿ, ಏನಕ್ಕೆ ಯೇಸು ಕ್ರಿಸ್ತ ನನಗೆ ಬೇಕು ಅಂತೇಳಿ ಅರಿಯದೆ ಚರ್ಚ್ಗೆ ಹೋಗಿ ಕುತ್ಕೊಂಡು ಬರ್ತಾ ಇರುವ ಈ ಮೆಗಾ ಚರ್ಚ್ಗಳಲ್ಲಿ ಅನೇಕ ವಿಶ್ವಾಸಗಳಿದೆ. ಆಯಿತು, ನಿಮಗೆ ಅದ್ಭುತ ಕಾರ್ಯವನ್ನು ಮಾಡಿಕೊಂಡು ಯೇಸು ಕ್ರಿಸ್ತನ ಒಳಗೆ ತಂದಾಗ ನಾವು ಏನಕ್ಕೆ ಯೇಸು ಕ್ರಿಸ್ತನನ್ನು ತಿಳ್ಕೊಂಡಿದ್ದೀರಿ ಅಂತೇಳಿ ಆ ಬೋಧಕರು ಕೂಡ ಬೋಧನೆ ಮಾಡ್ತಾರೆ. ಇವತ್ತು ಯೇಸು ಕ್ರಿಸ್ತನು ಲೋಕದ ಆಸೆಗೆ ಮಾತ್ರ, ಈ ಆಶೀರ್ವಾದಕ್ಕೆ ಮಾತ್ರ ಯೇಸು ಕ್ರಿಸ್ತನ, ಆದರೆ ರಕ್ಷಣೆ ಅಂದರೆ ಏನು ಕೂಡ ತಿಳಿದಿರೋರು ಅನೇಕರಿದ್ದಾರೆ. ಪಾಪದ ಕುರಿತು ಏನು ತಿಳಿದಿರೋ ಅನೇಕ ವಿಶ್ವಾಸಗಳಿದ್ದಾರೆ. ನಮಗೆ ಅಲ್ಲಿ ಹೋದರೆ ಏನೋ ಒಂದು ದೇವರು ಸೌಖ್ಯ ಮಾಡ್ತಾರೆ, ಏನೋ ನಮ್ಗೆ ಅದ್ಭುತ ಕಾರ್ಯ ಮಾಡ್ತಾರೆ, ನಮ್ಮ ಬೀದಿಯಲ್ಲಿ ನಮಗಿಂತ ಆಸ್ತಿವಂತರು ಇಲ್ಲದಿರೋ ದೇವ್ರು ನಮ್ಮನ್ನು ಮಾಡ್ತಾರೆ ಎಂಬ ಒಂದೇ ಒಂದು ಕಾನ್ಸೆಪ್ಟಲ್ಲಿ ಯೇಸು ಕ್ರಿಸ್ತನ ನಂಬಿಕೊಂಡು ಹೋಗ್ತಾರವ್ರು ಎಷ್ಟೋ ಜನ, ಎಷ್ಟೋ ವಿಶ್ವಾಸಿಗಳು. ಅದಕ್ಕೆ ದೇವ್ರು ಹೇಳಿದ್ದು,
ಪರಲೋಕ ರಾಜ್ಯಕ್ಕೆ ಹೋಗೋರು ಏನಂತೆ ಕೆಲವು ಮಂದಿ ಅಂತ ಏನು ಹೇಳಿದ್ದಾರೆ ಅಂದರೆ ಈ ಒಂದು ಕಾನ್ಸೆಪ್ಟಲ್ಲಿ ಇರೋರು ಲೋಕದ ಆಸೆಗಳು ಲೋಕದ ಆಶೀರ್ವಾದದಲ್ಲೇ ನಿಂತೋಗಿರ್ತಾರೆ. ದೇವರ ಮಕ್ಕಳೇ, ಯಾವಾಗ ಒಂದು ಸಭೆ ಎಮ್ಮರವಾಗಿ ನಿಲ್ಲುತ್ತೋ, ಹೇಗೆ ಮೆಗಾ ಚರ್ಚ್ಗಳನ್ನು ಮಾಡಬೇಕು ಅಂತ ಅನೇಕರು ಯೋಚನೆ ಮಾಡ್ಕೊಂಡಿದ್ದಾರೋ, ಹಣವನ್ನು ಗಳಿಸಬೇಕು. ಒಂದು ಬೋಧಕರಾದವರು ಯಾವತ್ತು ದುಡ್ಡು ಮಾಡಲು ಆಸೆ ಬಿದ್ದೋಗ್ತಾರೋ, ಯಾವತ್ತು ದುಡ್ಡಿನ ಮೇಲೆ ಆಸೆ ಬಂದ್ಬಿಡುತ್ತೋ, ಅವತ್ತಿಂದ ಅವರ ಬೋಧನೆಗಳು ಅದೇ ರೀತಿ ಇರುತ್ತೆ. ಸಡನ್ನು ಗ್ರೋತ್ ಆಗಬೇಕು, ನಾವು ಸಡನ್ ಆಗಿ ಏನೋ ಒಂದು ಮಾಡಿಬಿಡಬೇಕು, ಜನರನ್ನೆಲ್ಲ ನಾವು ಅಟ್ರಾಕ್ಷನ್ ಮಾಡಿಕೊಂಡು ನಾವು ದೊಡ್ಡವರಾಗಬೇಕು ಅಂತೇಳಿ ಇವತ್ತು ಅನೇಕರು ಥಿಂಕ್ ಮಾಡ್ತಾ ಇದ್ದಾರೆ. ಏನಂದರೆ ನಾವು ಎಲ್ಲದಕ್ಕಿಂತ ದೊಡ್ಡ ಸಭೆ ಮಾಡೋಣ, ಮೆಗಾ ಚರ್ಚಸ್ ಮಾಡೋಣ. ಆದರೆ ಆ ಸಭೆಯಲ್ಲಿ ಅನೇಕ ಕುತಂತ್ರಗಳಿಂದ ತುಂಬಿರುತ್ತೆ ದೇವರ ಮಕ್ಕಳೇ. ಅದನ್ನು ದೇವರು ಹೇಳ್ತಾ ಇದ್ದಾರೆ. ಏನಂದರೆ ಇವತ್ತು ನಿಮ್ಮ ಸಭೆಗಳಲ್ಲಿ ಚಿಕ್ಕದಾಗಿ ಇದ್ದಾಗ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಆಸೆ ಇಲ್ಲದೆ ಸಭೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇರೋರು ಇವತ್ತು ಏನಾಗಿದ್ದಾರೆ ಅಂದರೆ ಎಮ್ಮರವಾಗಿ ಸಡನ್ನಾಗಿ ಬೆಳೆದಾಗ ಅನೇಕ ಕುಯುಕ್ತಿಗಳು ಏನಾಗಿದೆ ಸಭೆಯಲ್ಲಿ ತುಂಬಿಕೊಂಡಿದೆ. ಇವತ್ತು ಆ ಕೊಂಬೆಗಳಲ್ಲಿ ಏನಾಗಿದ್ದಾರೆ ಅಂದರೆ ಅವರ ಕುಟುಂಬ, ಅವರ ಮಕ್ಕಳು ಮಾತ್ರ ಏನಾಗ್ತಿದ್ದಾರೆ ಆ ಮರದಲ್ಲಿ, ಆ ಸಭೆ ಎಂಬ ಆ ಮರದಲ್ಲಿ ಆಳ್ವಿಕೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು ನೆಕ್ಸ್ಟ್ ಯಾವಾಗನ ಸಭೆಗಳ ಒಳಗೆ ನಿಪೋಟಿಸಮ್ ಹೆಂಗಿರುತ್ತೆ ಅಂತೇಳಿ ನಾನು ನಿಮಗೆ ಯಾವತ್ತಾನ ಒಂದು ವಿಡಿಯೋ ಮಾಡಾಕ್ತೀನಿ. ಅದರ ಮುಂದಿನ ದಿನಗಳಲ್ಲಿ ನೋಡೋಣ ರಾಜಕೀಯಗಳು ಹೆಂಗಿರುತ್ತೆ, ಅದರಲ್ಲಿ ತಾರತಮ್ಯ ಹೆಂಗಿರುತ್ತೆ ಅಂತೇಳಿ ಅದರ ಒಂದು ಸಭೆಗಳ ಒಂದು ವಿವರಣೆ ಕೊಡುವಾಗ ನಾನು ಹೇಳ್ತೀನಿ. ಇವತ್ತು ಆ ಮೆಗಾ ಚರ್ಚೆಗಳನ್ನು ಮಾಡೋಕ್ಕೆ ಏನಾಗಿದ್ದಾರೆ ಅನೇಕರು ಹೊರಡ್ತಿದ್ದಾರೆ. ದೇವರ ಮಕ್ಕಳೇ, ನಾನು ದೊಡ್ಡ ಸಭೆಗಳಿಗೆ ವಿರುದ್ಧ ಅಲ್ಲ, ಆದರೆ ನಾನು ಮಾತಾಡೋದೇನೆಂದರೆ ದೇವರ ಕಾನ್ಸೆಪ್ಟು ಈ ರೀತಿ. ಏನಂದರೆ ಸಣ್ಣದಿದ್ದಾಗ ಭಯಭಕ್ತಿಯಿಂದ, ಪಾಪದ ಅರಿವಿಂದ ಆ ಮೆಸೇಜುಗಳು, ಆ ಇದು ನಡವಳಿಕೆ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಆದರೆ ಸಡನ್ನಾಗಿ ಯಾವಾಗ ಸಭೆ ಗ್ರೋತ್ ಆದಾಗ, ಹಣಕಾಸಿನ ವ್ಯವಹಾರ ಜಾಸ್ತಿ ಬಂದಾಗ ಚರ್ಚಲ್ಲಿ ಏನಾಗುತ್ತದೆ, ಎಲ್ಲ ಏನಾಗಿದೆ, ಅಂಧೋ ವ್ಯಭಿಚಾರ ಬಂದಿದೆ, ನಿಪೋಟಿಸಮ್ ಬಂದಿದೆ, ರಾಜಕೀಯ ಬಂದಿದೆ, ಏನೇನೋ ವಿಚಿತ್ರವಾದ ಸಭೆಯನ್ನು ಜನರನ್ನು ಮೆಚ್ಚಿಸೋದಕ್ಕೆ ಅನೇಕ ವಿಧವಾದ ಏನಾಗ್ತಾರೆ ಅವ್ರದ್ದು ನ್ಯೂ ಕಾನ್ಸೆಪ್ಟ್ಗಳನ್ನು ತಂದಿಟ್ಕೊಂಡಿದ್ದಾರೆ. ದೇವರ ಮಕ್ಕಳೇ, ಇಲ್ಲಿ ದೇವರು ಅದನ್ನೇ ಹೇಳ್ತಾ ಇದ್ದಾರೆ. ಏನಂದರೆ ಗಿಡಕ್ಕಿಂತ ದೊಡ್ಡದಾಗಿ ಮರವಾಗುತ್ತದೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ಕುಂತು ಏನಾಗ್ತದೆ ಅಂತೆ ವಾಸ ಮಾಡುತ್ತದೆ. ಇವತ್ತು ಆ ಒಂದು ಕೊಂಬೆಗಳಲ್ಲಿ ಏನಂತೆ ಈ ಸುಳ್ಳು ಬೋಧಕರು, ಈ ಸುಳ್ಳು ಪ್ರವಾದಿಗಳು ಬಂದು ಕುತ್ಕೊಂಡು ಏನಾಗ್ತಿದ್ದಾರೆ ಅಂದರೆ ಆ ಮರವನ್ನು ಕೆಡಿಸ್ತಾ ಇದ್ದಾರೆ. ಜನರಿಗೆ ಒಳ್ಳೆ ಸುವಾರ್ತೆಯನ್ನು ಸಾರದಿರಾ, ನಿಜವಾದ ವಾಕ್ಯಗಳನ್ನು ಹೇಳ್ದಿರಾ, ಇವತ್ತು ಅವ್ರಿಗೆ ಬಿಟ್ಟು ಏನು ಮಾಡಬೇಕು ಅದನ್ನೆಲ್ಲ ಆ ಮರದಲ್ಲಿ ಕುತ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಆಟವನ್ನು ಆಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಇವತ್ತು ನಾನು ಹೇಳೋದೇನೆಂದರೆ ಈ ಮೆಗಾ ಚರ್ಚ್ಗಿಂತ ಈ ಸಣ್ಣದಿದ್ದಾಗ ಚರ್ಚಲ್ಲಿ ತುಂಬ ಭಯಭಕ್ತಿಯಿಂದ ಸುವಾರ್ತೆಯನ್ನು ಸಾರಿಕೊಂಡು ಪಾಪದ ಅರಿವುಗಳನ್ನು ತುಂಬಿಸ್ಕೊಂಡು ಜನ ಇದ್ದರು. ನಾನು ಹೇಳೋದೇನೆಂದರೆ ಸಭೆ ಬೆಳವಣಿಗೆ ಮುಖ್ಯ ಅಲ್ಲ. ಸಭೆಯಲ್ಲಿ 4 ಜನ ಇದ್ರೂ ಯೇಸು ಕ್ರಿಸ್ತನ ಹತ್ರ ನಾವು ನಿಂತ್ಕೊಂಡಾಗ ಆ ಒಂದು ವಿಶ್ವಾಸಿಗಳನ್ನು ನಾವು ಪರಿಶುದ್ಧ ಕನ್ನಿಕೆಗಳಾಗಿ ಯೇಸು ಕ್ರಿಸ್ತನಿಗೆ ಒಪ್ಪಿಸಬೇಕು. ಇವತ್ತು 1000 ಜನ ಇದ್ರೇನು, 2000 ಜನ ಇದ್ರೇನು, ನಿಮ್ಮ ಮೆಗಾ ಚರ್ಚ್ ಇದ್ರೇನು, ಜನರ ಏನಂತೆ ನಿಮ್ಮ ಚರ್ಚ್ ಇಷ್ಟು ದೊಡ್ಡದು ಅಷ್ಟು ದೊಡ್ಡದು ಅಂತ ಏನೇನೋ ಚರ್ಚನನ್ನು ಪ್ರಸಿದ್ಧ ಮಾಡೋಕ್ಕೆ ನೀವು ಏನೇನೋ ಮಾಡಿದ್ರು ಆ ಸಭೆಯಲ್ಲಿ ಏನೂ ಇಲ್ಲ ಅಂದರೆ ಯೇಸು ಕ್ರಿಸ್ತನ ಮುಂದೆ ಹೇಗೆ ನೀವು ನಿಲ್ಲಿಸ್ತೀರಾ, ಯೇಸು ಕ್ರಿಸ್ತನ ಮುಂದೆ ಆ ಸಭೆಯನ್ನು ಹೇಗೆ ಒಪ್ಪಿಸ್ತೀರಾ? ವಿಶ್ವಾಸಿಗಳು ಎಚ್ಚೆತ್ಕೊಳ್ಬೇಕು. ಎಲ್ಲಿ ನಾನು ಹೇಳೋದೇನೆಂದರೆ ಎಷ್ಟು ಎಫೆಕ್ಟ್ ಆಗಿರುತ್ತಂದರೆ ಚಿಕ್ಕ ಸಭೆಗಳು ದೊಡ್ಡ ಸಭೆಗಳಿಗಿಂತ ಚಿಕ್ಕ ಸಭೆಗಳು ಆದಷ್ಟು ಎಫೆಕ್ಟ್ ಆಗಿರುತ್ತೆ. ಯಾಕಂದರೆ ಅವರು ನಿಮ್ಮನ್ನು ಖಂಡಿಸ್ತಾರೆ, ನಿಮ್ಮನ್ನು ಬೈತಾರೆ, ನಿಮ್ಮನ್ನು ತಿಳಿತಾರೆ. ಇವತ್ತು ಮೆಸೇಜ್ಗಳೇನಾಗಿದೆ ಅಂದರೆ ಬೇರೆ ಆಶೀರ್ವಾದದ ಲೋಕದ ಆಶೀರ್ವಾದಗಳ ಕುರಿತು ಮೆಸೇಜ್ಗಳನ್ನು ಕೊಟ್ಕೊಂಡು ಟೈಮ್ ಪಾಸ್ ಮಾಡುವ, ಕುಟುಂಬ ಸೇವೆಯನ್ನು ಮಾಡಿಕೊಂಡಿರುವ ಅನೇಕ ಕೊಂಬೆಗಳಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರುವ ಪಕ್ಷಿಗಳು ಅನೇಕವಿದೆ. ನಾವು ನಮ್ಮ ಸ್ಟೈಲ್ ನೋಡಿ ಅಂತೇಳಿ ಅನೇಕ ಈ ಕೊಂಬೆಯಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರುವ ಕುಟುಂಬ ಪಕ್ಷಿಗಳು ಅನೇಕರು ಈ ಕರ್ನಾಟಕದಲ್ಲಿ ಕೂಡ ಎದ್ದೇಳಿದ್ದಾರೆ. ಅನೇಕ ಸಭೆಗಳಲ್ಲಿ ಇದು ನಡೀತದೆ. ಮೆಗಾ ಚರ್ಚ್ ಮಾಡೋಕ್ಕೆ ಹೋಗ್ಬೇಡ, ನಾವು ದೊಡ್ಡ ಸಭೆ ಮಾಡಬೇಡ, ಜನರನ್ನೆಲ್ಲ ಸೇರಿಸ್ಬೇಡ, ದುಡ್ಡು ಮಾಡೋಣ, ಇದೇ ಒಂದು ಕಾನ್ಸೆಪ್ಟಲ್ಲಿದ್ದಾರೆ ಹೊರತು ಇನ್ನು ನಿಜವಾದ ಸುವಾರ್ತೆಯನ್ನು ಹೇಳಕ್ಕೆ ಹೋಗ್ತಲ್ಲ. ದೇವರ ಮಕ್ಕಳೇ, 13ನೇ ಅಧ್ಯಾಯ 31-32ರಲ್ಲಿ ದೇವರು ಇದನ್ನು ಹೇಳಕ್ಕೆ ಹೊರಟಿದ್ದಾರೆ. ಏನಂದರೆ ನನಗೆ ಮೆಗಾ ಚರ್ಚ್ಗಳಿಗಿಂತ ಸಣ್ಣ ಸಭೆಗಳು, ಸಣ್ಣ ಚರ್ಚ್ ಇದ್ದಾಗ, ಸಣ್ಣ ಸಭೆಗಳಲ್ಲಿ ಚಿಕ್ಕದಿದ್ದಾಗ, ಸಭೆಗಳು ಕಷ್ಟದಲ್ಲಿ ಹಾದು ಹೋದಾಗ, ಸಭೆಗಳು ಕ್ರಿಸ್ತನ ನಿಮಿತ್ತ ಏನಂತೆ ಕಷ್ಟಪಟ್ಟಾಗ ಈ ಸಭೆಗಳು ನನಗೆ ತುಂಬ ಇಷ್ಟ.
ನೀವು ಮೆಗಾ ಚರ್ಚ್ಗಳು, ನಿಮ್ಮ ಒಂದು ಎಮ್ಮರಗಳು, ನಿಮ್ಮ ಒಂದು ತೋರುವಿಕೆಗಳು, ನಿಮ್ಮ ಒಂದು ಜಂಬಗಳು ನನಗಿಷ್ಟ ಇಲ್ಲ ಅಂತ ಯೇಸು ಕ್ರಿಸ್ತನ ಮತ್ತಾಯನ ಬರೆದ ಸುವಾರ್ತೆ 13:31-32 ಮುಂದಿನ ಒಂದು ಭವಿಷ್ಯವನ್ನು ದೇವರು ಹೇಳಿದ್ದಾನೆ. ಇವತ್ತು ಅನೇಕರಷ್ಟೇ, ಇವತ್ತು ನಮ್ಮ ಸಭೆಯಲ್ಲಿ 100 ಇದ್ದಾರೆ, ನಾಳೆ ವರ್ಷ ನಮ್ಮಲ್ಲಿ 500 ಜನ ಆಗಬೇಕು. ಆದರೆ ದೊಡ್ಡದು ಒಳ್ಳೆಯದೇ, ಆದರೆ ಆ ಸಭೆಯಲ್ಲಿ ಜನರನ್ನು ನಾವು ಆತ್ಮಿಕ ಕಥೆಗೆ ನಡೆಸ್ಕೊಂಡು ಹೋಗಬೇಕು. ಪಾಪದ ಕುರಿತು, ವಾಕ್ಯದ ಕುರಿತು ಹೆಚ್ಚನ್ನು ಕೊಡಬೇಕು. ಆದರೆ ಅದರಲ್ಲಿ ಬಂದು ಕೂತ್ಕೊಂಡಿರೋ ಪಕ್ಷಿಗಳು ಏನಾಗ್ತದೆ, ಅನೇಕ ಆಟಗಳನ್ನು ಆಡಿಕೊಂಡು ಸಭೆಯನ್ನು ಕೆಡಿಸ್ತಾ ಇದೆ, ಕ್ರಿಸ್ತನ ತಲೆಯನ್ನು ಕೆಡಿಸ್ತಾ ಇದೆ, ಕ್ರಿಸ್ತನ ಸಭೆಯನ್ನು ಕೆಡಿಸ್ತಾ ಇದ್ದಾರೆ, ಕ್ರಿಸ್ತನ ಸುವಾರ್ತೆಯನ್ನು ದಾರಿ ತಪ್ಪಿಸ್ತಾರೆ. ಇದನ್ನೊಂದು ಬಿಸ್ನೆಸ್ ಮಾಡಿಕೊಂಡು ಅವ್ರಿಗೆ ಇಷ್ಟಾನುಸಾರವಾಗಿ ನಡೀತಾ ಇದ್ದಾರೆ. ದೇವರ ಮಕ್ಕಳೇ, ಇನ್ನು ಈ ವಾಕ್ಯದಲ್ಲಿ ದೇವರು ಹೇಳ್ತಾ ಇರೋದು, ನನಗೆ ಮೆಗಾ ಚರ್ಚ್ಗಳಿಗಿಂತ ಸಣ್ಣ ಚರ್ಚ್ಗಳು, ಚಿಕ್ಕ ಸಭೆಗಳು, ಕ್ರಿಸ್ತನ ನಿಮಿತ್ತ ಹಿಂಸೆ ತೆಗೆದುಕೊಂಡು ಹೋಗ್ತಾರ ಸಭೆಗಳು ನನಗಿಷ್ಟ ಅಂತ ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಇವತ್ತು ದೇವರ ಕ್ರಿಸ್ತನನ್ನು ನೀವು ಸುವಾರ್ತೆ ಸಂದರ್ಭದಲ್ಲಿ ನೋಡಬೇಕಾಗಿತ್ತು. ಆತನ ಸುವಾರ್ತೆ ಸಂದರ್ಭದಲ್ಲಿ ಆತನಿಗೆ 12 ಜನ ಶಿಷ್ಯರಿದ್ದರು. ಚಿಕ್ಕ ಒಂದು ಗುಂಪು, ದೊಡ್ಡ ಗುಂಪಲ್ಲ, ಚಿಕ್ಕ ಗುಂಪು. ಆ ಚಿಕ್ಕ ಗುಂಪು ಪ್ರಪಂಚವನ್ನೇ ಅಲ್ಲಾಡಿಸ್ತು. 12 ಜನ ಶಿಷ್ಯರು ಇಡೀ ಪ್ರಪಂಚಕ್ಕೆ ಸುವಾರ್ತೆಯನ್ನು ಸಾರಿ ದೊಡ್ಡ ಹೆಸರನ್ನು ಪಡೆದುಕೊಂಡ್ರು. ಇವತ್ತು ನಂಬರ್ಸು ಒಂದು ದೊಡ್ಡ ಬಿಗ್ ಮ್ಯಾಟ್ರ್ ಆಗಲ್ಲ. ಇಲ್ಲಿ ನಂಬರ್ಸ್ಗಿಂತ ನಮ್ಮ ಸಭೆ ಹೆಂಗಿದೆ, ನಮ್ಮ ಸಭೆ ಚಿಕ್ಕದಾದರೂ ಅದರ ವಾಕ್ಯಗಳು ಹೇಗಿದೆ, ಅದರ ವಿವರಣೆಗಳು ಹೇಗಿದೆ, ನಮ್ಮನ್ನು ಪಾಪದ ಕುರಿತು ಎಚ್ಚರಿಸ್ತಾ ಇದಾರ, ಇನ್ನಾದರೆ ಪಾಪದನ್ನು ಬಿಟ್ಟು ಆಶೀರ್ವಾದದ ಕುರಿತು ನಮಗೆ ಮೆಸೇಜ್ಗಳನ್ನು ಕೊಡ್ತಾ ಇದಾರ ಅಂತೇಳಿ ಅನೇಕರು ತಿಳಿದುಕೊಳ್ಬೇಕು. ಯೇಸು ಕ್ರಿಸ್ತನ ವಾಕ್ಯದ ಕಡೆಗೆ ನಾವು ಹೋಗಬೇಕು ಅಂತೇಳಿ ಈ ಒಂದು ಚಿಕ್ಕ ಒಂದು ಸಂದೇಶವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿವರಣೆ